ಧರ್ಮ ನೆಲೆಸೋದು ಬರೀ ಹೊರಗಡೆ ಅಲ್ಲ, ಇಲ್ಲಿ ನೆಲೆಸಬೇಕು. ನಮ್ಮಲ್ಲಿ ಧರ್ಮ ನೆಲೆಸಬೇಕು. ಯಾಕೆಂದರೆ ಯಾರೂ ನಮ್ಮ ಜೊತೆಗೆ ಬರೋದು ಯಾರು ಅಂದ್ರೆ ಜೀವನ ಒಬ್ಬರೇ ಹೋಗೋವಂಥದ್ದು. ವಿದುರ ಧೃತರಾಷ್ಟ್ರನಿಗೊಂದು ಮಾತು ಹೇಳ್ತಾನೆ, ಹೇ ಧೃತರಾಷ್ಟ್ರ, ನೀನು ಸಾಯೋ ಹತ್ತತ್ರ ಇದೆ, ನಿನ್ನ ಜೀವನದ ಇಳಿ ವಯಸ್ಸಿನಲ್ಲಿದೆ. ಪಂಚಪಾಂಡವರು ಕೇಳಿದಂಥ ರಾಜ್ಯವನ್ನು ಕೊಟ್ಬಿಡು. ವನವಾಸ ಮುಗಿಸ್ಕೊಂಡು ಬಂದಿದ್ದಾರೆ, ಅಜ್ಞಾತವಾಸ ಮುಗಿಸ್ಕೊಂಡು ಬಂದಿದ್ದಾರೆ, ನಿನ್ನ ಕಾಮ ಕ್ರೋಧವನ್ನು ಬಿಡು. ವಿದುರ ಹೇಳ್ತಾನೆ, ವಿದುರನಿಗೆ ಧೃತರಾಷ್ಟ್ರ ಅಣ್ಣ ಆಗಬೇಕು. ಅವಾಗ ಒಂದು ಮಾತು ಹೇಳ್ತಾನೆ, ಶರೀರದಿಂದ ಜೀವ ಈಚೆ ಹೋದಾಗ ಈ ಜೀವನ ನರಕಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಕಾಮ ಕ್ರೋಧ. ಜೀವನ ನರಕಕ್ಕೆ ಕರ್ಕೊಂಡು ಹೋಗೋದು ಯಾರು ಅಂದರೆ ಕಾಮ ಕ್ರೋಧ. ಮೊದಲು ಆಸೆ ಬಿಡು, ಎಲ್ಲ ನಿಂದೆ ಅನ್ನೋಂಥ ಆಸೆ ಬಿಡು. ಇದು ಬಹಳ ವಿಶಿಷ್ಟವಾದ ವಿದುರ ನೀತಿಯಲ್ಲಿದೆ. ನಾವು ದೇವಾಲಯಕ್ಕೆ ಹೋಗೋದು, ಪೂಜೆಗಳು ಮಾಡೋದು, ಸ್ತೋತ್ರ ಮಾಡೋದು, ಯಜ್ಞ ಮಾಡೋದು, ವ್ರತಗಳು ಮಾಡೋದು ಎಲ್ಲ ಎಲ್ಲಿಗೆ ಯಾವುದಕ್ಕೆ ಪರ್ಯಾವಸಾನ ಆಗಬೇಕು ಅಂದರೆ ನಮ್ಮ ಕೆಟ್ಟ ಗುಣ ಹೋಗಬೇಕು, ಕಾಮ ಕ್ರೋಧ ಹೋಗಬೇಕು. ಸುಮ್ಮನೆ ಎಲ್ಲ ಹೋಗ್ತಾನೇ ಇದ್ದೀವಿ ಎಲ್ಲ ಕಡೆ, ಇದು ಹಾಗೇ ಇದೆ ಅಂದರೆ ಉಪಯೋಗ ಇಲ್ಲ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಆಗಲೇ ಭಗವದ್ಗೀತೆ ಉಚ್ಚಾರಣೆ ಮಾಡ್ತಿದ್ದರು ಪಾರಾಯಣ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭೋ ತಸ್ಮಾದೇತತ್ರಯಂ ತ್ಯಜೇತ್. ಅರ್ಜುನ, ನನ್ನ ಭಕ್ತರಾದಂಥವರು ಈ ಮೂರು ಕೆಟ್ಟ ಗುಣ ಬಿಡಬೇಕು. ಆತ್ಮನಾಶಕವಾದದ್ದು, ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಯಾರು ಹೇಳಿದ್ದು? ಕೃಷ್ಣನೇ. ಮೋಕ್ಷಕ್ಕೆ ಅಧಿಕಾರಿ ಆಗುವಂಥ ಭಗವಂತ ಕೃಷ್ಣನೇ ಹೇಳ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ಆತ್ಮನಾಶನಃ ಕಾಮ ಕ್ರೋಧಸ್ತಥಾ ಲೋಭೋ ತಸ್ಮಾದೇತತ್ರಯಂ ತ್ಯಜೇತ್. ಅದನ್ನು ಬಿಟ್ಟಾಗ ನಾವೆಲ್ಲ ಸತ್ಸಂಗಕ್ಕೆ ಹೋಗಿದ್ದು ಸಾರ್ಥಕ ಆಗತ್ತೆ. ಅದನ್ನೇನಾದರೂ ಹಾಗೇ ಉಳಿಸ್ಕೊಂಡೇ ಇದ್ದೀವಿ, ಅದ್ರ ಪಾಡಿಗೆ ಅದು ಬೆಳೀತಾನೇ ಇದೆ, ನಮ್ಮ ಪಾಡಿಗೆ ನಾವು ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಗಳಿಸಿರೋ ಪುಣ್ಯ ಬಹಳ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಚಿಂತನೆ ಆಗಬೇಕು, ಇಲ್ಲಿ ಪರಿಪಕ್ವತೆ ಆಗಬೇಕು, ಶುದ್ಧವಾಗಿ ಹೋಗಬೇಕು, ಯಾವ ಭಯನೂ ಇಟ್ಕೋಬೇಕಾದ್ದಿಲ್ಲ. ಆದರೆ ಒಂದು, ಈ ಭಾಗವತ ಯಾರ್ಯಾರು ಕೇಳುತ್ತಾರೋ ಅವ್ರು ಯಾವ ಭಯನೂ ಇಟ್ಕೋಬೇಕಾದ್ದಿಲ್ಲ. ಅದಂತೂ ಇಲ್ಲೇ ಭಾಗವತಲ್ಲಿ ಹೇಳಿದೆ. ಭಾಗವತ ಕೇಳಿದ್ರೆ ಸಾಕು, ಎಲ್ಲ ಭಯದಿಂದ ಮುಕ್ತರಾಗ್ಬಿಡ್ತಾರೆ. ಅದ್ಭುತ ಅದು. ಇಲ್ಲೊಂದು ಮಾತು ಹೇಳ್ತಾರೆ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃಂ ಸ್ತತ್ಪಾದ ಸಲಿಲಂ ಯಥಾ. ಭಾಗವತ ಹೇಳಿದಾಗ 3 ಜನ ಅದ್ರಲ್ಲಿ ಪವಿತ್ರರಾಗ್ತಾರಂತೆ. ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ. ಯಾರು ಅಂದರೆ ವಕ್ತಾರಂ, ಹೇಳೋರು ಶುದ್ಧವಾಗ್ತಾರಂತೆ ಭಾಗವತವನ್ನು. ಪೃಚ್ಛಕಂ, ಯಾರು ಯೋಜನೆ ಮಾಡಿದ್ದಾರೆ ಇದನ್ನು ಹೇಳಿ ಅಂತ ಆದೇಶ ಕೊಟ್ಟಿರ್ತಾರಲ್ಲ, ಯೋಜನೆ ಮಾಡ್ತಾರಲ್ಲ, ಅವರೂ ಶುದ್ಧರಾಗ್ತಾರಂತೆ. ಶ್ರೋತೃಂ, ಕೇಳ್ತಾರಲ್ಲ, ಅವರು ಶುದ್ಧರಾಗ್ತಾರಂತೆ. ಭಾಗವತಕ್ಕಷ್ಟು ಮಹಿಮೆ ಇದೆಯಪ್ಪ. ತತ್ಪಾದ ಸಲಿಲಂ ಯಥಾ. ಗಂಗೆ ಹೇಗೆ? ಗಂಗೆ ಏನು ಅಂದರೆ ಯಾರು ಗಂಗೆಯನ್ನು ಪಾನ ಮಾಡಿದ್ರೂ ಶುದ್ಧ ಆಗ್ತಾರೆ, ಸ್ನಾನ ಮಾಡಿದ್ರೂ ಶುದ್ಧ ಆಗ್ತಾರೆ, ನೆನೆಸಿದ್ರೂ ಶುದ್ಧ ಆಗ್ತಾರೆ, ಅದು ಹೋಗೋ ಜಾಗ ಎಲ್ಲ ಶುದ್ಧವಾಗುತ್ತೆ. ಹಾಗೆಯಪ್ಪ ಇದು ಭಾಗವತ ಅನ್ನೋದು ಅಷ್ಟು ಶ್ರೇಷ್ಠ ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಧನ್ಯ ಭಾಗವತಿ ವಾರ್ತ ಪ್ರೇತಪೀಡ ವಿನಾಶಿನಿ. ಧನ್ಯ ಯಾರು ಭಾಗವತವನ್ನು ಶ್ರವಣ ಮಾಡ್ತಾರೋ ಅವರ ಜನ್ಮವೇ ಸಾರ್ಥಕವಾಯಿತು. ಅಸ್ಮಿನ್ ವೈ ಭಾರತೆ ವರ್ಷೆ ಸೂರಿಭಿರ್ದೇವ ಸಂಸದಿ ಅಕಥಾಶಾವಿಣಂ ಪುಂಸಾಂ ನಿಷ್ಫಲಂ ಜನ್ಮ ಕೀರ್ತಿತಂ. ಯಾವ ಭಾಗವತ ಶ್ರವಣವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಾರೋ ಅವರ ವಂಶವೇ ಉದ್ಧಾರ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಬರುತ್ತೆ, ಆತ್ಮದೇವನ ಕಥೆ ಬರುತ್ತೆ ಪ್ರಾರಂಭದಲ್ಲೇ. ತನ್ನ ಅಣ್ಣ ಪಿಶಾಚಿಯಾದಾಗ ತಮ್ಮ ಅದನ್ನು ಈ ಭಾಗವತ ಒಂದು ಸಪ್ತಾಹ ಮಾಡಿ, ಗೋಕರ್ಣ ಅದು ಎಲ್ಲಿ ಮಾಡಿದ್ದವನು ಅಂತಂದರೆ ನಮ್ಮ ಕರ್ನಾಟಕದ್ದೇ ಭಾಗ ಅದು. ತುಂಗಭದ್ರಾ ನದಿ ತಟ, ಅದಕ್ಕೆ ತುಂಗಭದ್ರಾ ಭಾಳ ಶ್ರೇಷ್ಠ. ಪುರಾಣದಲ್ಲಿ ಉಲ್ಲೇಖ ಇದೆ, ಗೋಕರ್ಣ ಇದ್ದಿದ್ದ ಜಾಗ ಅದು ತುಂಗಭದ್ರಾ ತಟ. ಇವತ್ತು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥಾಗಿರೋ ಅದೇ ಜಾಗದಲ್ಲೇ ತುಂಗಭದ್ರಾ ತಟ, ಆಂಜನೇಯನ ಲೀಲಾಭೂಮಿ. ಬಹಳ ವಿಶೇಷವಾದಂಥ ಆ ಘಟನೆ ಮೇಲೆ ಬರುತ್ತೆ.
ಹಾಗೆ ಆತ್ಮದೇವನ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಸ್ವತಃ ತನ್ನ ಅಣ್ಣನಿಗೆ ಬಂದಂಥ ಪ್ರೇತ ಜನ್ಮವನ್ನು ಭಾಗವತ ಹೇಳಿ, ಒಂದು ವಾರ ಭಾಗವತ ಹೇಳಿ ಅವನು ಆ ಪ್ರೇತ ಜನ್ಮವನ್ನೇ ಮುಕ್ತ ಮಾಡಿಬಿಡ್ತಾನೆ, ಮುಕ್ತ ಲೋಕವನ್ನು ಪಡೀತಾನೆ ಗೋಕರ್ಣನ ಅಣ್ಣ. ಅದಕ್ಕೆ ಹೇಳ್ತಾರೆ, ಪ್ರೇತ ಪೀಡ ವಿನಾಶಿನಿ ಅಕಥಾ ಶ್ರಾವಿಣಂ ಪುಂಸ ನಿಷ್ಫಲಂ ಜನ್ಮ ಕೀರ್ತಿತಂ. ಎಲ್ಲ ದೇವತೆಗಳು ಹೇಳ್ತಾರೆ, ಭಾರತದಲ್ಲಿದ್ದು ಹಿಂದುವಾಗಿದ್ದು ಅವನೇನಾದ್ರು ಭಾಗವತ ಕೇಳದೇ ಇದ್ದರೆ ಅವನ ಜನ್ಮ ಸಾರ್ಥಕ ಇಲ್ಲ, ಹೋಗು ಧಿಕ್ಕಾರ ಇರಲಿ ಅಂತ ಜನ್ಮಕ್ಕೆ. ನೋಡಿ, ಭಾರತದಲ್ಲಿದ್ದು ಅವನು ಭಾಗವತ ಕೇಳಲಿಲ್ಲ ಅಂದರೆ ಅಕಥಾ ಶ್ರಾವಿಣಂ ಪುಂಸಾಂ ನಿಷ್ಫಲಂ ಜನ್ಮ ಕೀರ್ತಿತಂ, ಅವನ ಜನ್ಮ ಸಾರ್ಥಕ ಅಲ್ಲಪ್ಪ, ಧಿಕ್ಕಾರ ಇರಲಿ, ಏನು ಸಾರ್ಥಕ ಆಯಿತು ಅಂತ ಜನ್ಮ ಪಡೆದು. ಅದಕ್ಕೆ ಬಹಳ ವಿಶೇಷವಾಗಿ ಭಗವಂತ ಅವನು ಮಾತು ಹೇಳುತ್ತಾನೆ, ಯಸ್ಯಾಮೃತ ಅಮಲ ಯಶಃ ಶ್ರವಣ ಅವಗಾಹ ಸದ್ಯ ಪುನಾಂತಿ ಜಗದ ಶ್ವಪಚಾತ್ ವಿಕುಂಠ. ಏನೀಗಂದರೆ ಅರ್ಥ ಅಂದರೆ ನಾರಾಯಣ ದೇವರು ಸನಕಾದಿಗಳಿಗೆ ಹೇಳಿದ್ದು ಸಾಕ್ಷಾತ್ ನಾರಾಯಣ. ಯಸ್ಯಾಮೃತ ಅಮಲ ಯಶಃ ಶ್ರವಣ ಅವಗಾಹ ಸದ್ಯ ಪುನಾತಿ ಜಗದ ಶ್ವಪಚಾತ್ ವೈಕುಂಠ. ಭಾಗವತವನ್ನು ಶ್ರದ್ಧೆಯಿಂದ ಕೇಳಿದ್ರೆ ಸ್ವತಃ ಶ್ವಪಚರು ಕೂಡ ಮುಕ್ತ ಲೋಕವನ್ನು ಪಡಿತಾರಯ್ಯ, ವೈಕುಂಠ ಧಾಮವನ್ನು. ಶ್ವಪಚರು ಯಾರು ಅಂತಂದರೆ ನಾಯಿ ಮಾಂಸವನ್ನು ತಿಂದು ಬದುಕೋರು, ನಮ್ಗೆ ಕೇಳಿದ್ರೆ ಜುಗುಪ್ಸೆ ಆಗುತ್ತೆ. ಅಂಥವನು ಕೂಡ ಮುಕ್ತ ಲೋಕವನ್ನು ಪಡಿತಾನಯ್ಯ ಭಾಗವತ ಕೇಳಿದ್ದರಿಂದ. ಅವನ ಅತ್ತ ನೀಚನಾದರೂ ಕೂಡ ಇಷ್ಟು ಶಕ್ತಿ ಇದೆ ಭಾಗವತಕ್ಕೆ ಅಂಥೇಳಿ ಭಾಗವತ ಪ್ರಾರಂಭದ ಸಂಗತಿಗಳನ್ನು ಉಲ್ಲೇಖ ಮಾಡ್ತಾರೆ. ಮುಂದೆ ಬರ್ತಾ ಬರ್ತಾ ಇದ್ರ ವಿಷಯಗಳೆಲ್ಲ ಬರ್ತಾ ಹೋಗುತ್ತೆ. ಈ ಭಾಗವತದ ಉಗಮದ ವೈಶಿಷ್ಟ್ಯವೇ ಒಂದು ವಿಶೇಷ. ಒಂದು ಸಣ್ಣ ಸಂಕೀರ್ತನೆ ಮಾಡಿ ಅಲ್ಲಿಂದ ನಾವು ಹೋಗೋಣ. ಆನಂದಮಯ ಜಯ ನಾರಾಯಣ, ಆನಂದಮಯ ಜಯ ಹರಿ, ಆನಂದಮಯ ಜಯ ನಾರಾಯಣ ಹರಿ, ಆನಂದಮಯ ಜಯ ವಸುದೇವನಂದನ ವೇಣುನಾದನ, ವಸುದೇವನಂದನ ವೇಣುನಾದ ಪರಮಾನಂದ ಮಾಧವ, ಪರಮಾನಂದ ಮಾಧವ, ಪರಮಾನಂದ ಮಾಧವ, ನಾರಾಯಣ ಹರಿ ನಾರಾಯಣ, 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 ಲಕ್ಷ್ಮೀ ರಮಣ ಗೋವಿಂದ.